Hello traders and viewers, welcome to Unique Well. Yes, ಮಾರ್ಕೆಟ್ ಅಲ್ಲಿ ನಮ್ಮ ಒಂದು ಈ ವಿಡಿಯೋದಲ್ಲಿ ಯುನಿಕ್ ವೆಲ್ ಟ್ರೇಡ್ ಫಾರ್ ಸಕ್ಸಸ್ ಚಾನಲ್ ನಲ್ಲಿ ಯಾವ್ದೆಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡಿದ್ವಿ ಲಾಸ್ಟ್ ಒಂದು ವೀಕ್ ಅಲ್ಲಿ ಜುಲೈ 25th ಫಸ್ಟ್ ಇಂದ ಜುಲೈ 25th ಅಂದ್ರೆ ಕೆಲವೊಂದು ಎಜುಕೇಶನಲ್ ವಿಡಿಯೋನ ಮಾಡಿದ್ವಿ. ಆ ಒಂದು ವಿಡಿಯೋ ಪ್ರಕಾರ ಇವತ್ತು ಮಾರ್ಕೆಟ್ ಅಲ್ಲಿ ಏನ್ ಪಾಸಿಬಿಲಿಟೀಸ್ ಇತ್ತು, ಆ ಪರ್ಫಾರ್ಮೆನ್ಸ್ ಹೇಗಿತ್ತು ಒಂದು ವೀಕ್ ಬಗ್ಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಹಾಗೆ ನಮ್ಮ ಒಂದು ಫಾಲೋವರ್ಸ್ ಯಾರಿದ್ದಾರೆ ಯೂಟ್ಯೂಬ್ ಅಲ್ಲಿ, ಹಾಗೆ ಯಾರು ಮೆಂಟರ್ಶಿಪ್ ಅಲ್ಲಿ ಕೆಲವೊಂದು ಸ್ಟೂಡೆಂಟ್ಸ್ ಇದ್ದಾರೆ ಅವ್ರು ಏನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೆ ಒಂದು ಸ್ಮಾಲ್ ಓವರ್ ವ್ಯೂ ಅಂತ ಹೇಳ್ತೀವಿ. ಎಸ್, 25th ಜುಲೈ ಮಾರ್ಕೆಟ್ ಅಲ್ಲಿ ಒಬ್ರು ಲೈವ್ ಮಾರ್ಕೆಟ್ ಅಲ್ಲಿ ಸ್ಟೂಡೆಂಟ್ 1,03,000 ವರೆಗೂ ಅರ್ನ್ ಮಾಡಿದ್ರೆ, ಮತ್ತೊಬ್ರು ಸ್ಟೂಡೆಂಟ್ 24th ಅಲ್ಲಿ ಅರೌಂಡ್ 3,50,000 ನ ಇನ್ ಆಪ್ಷನ್ ಮಾರ್ಕೆಟ್ ಅಲ್ಲಿ ಮಾಡಿದ್ರು. ರೈಟ್, ಹಾಗಾದ್ರೆ ಬನ್ನಿ ಇನ್ನು ಮಾರ್ಕೆಟ್ ಅಲ್ಲಿ ನಮ್ಮ ಒಂದು ಚಾನಲ್ ಅಲ್ಲಿ ಬರ್ತಾ ಇದ್ದಂತ ಕೆಲವೊಂದು ವಿಡಿಯೋಸ್ ನೀವು ನೋಡಿದಾಗ ಎರಡು ಬೇಸ್ ಮೇಲೆ ಕೊಡ್ತಾ ಇರ್ತೀವಿ. ಯುನಿಕ್ ವೆಲ್ ಟ್ರೇಡ್ ಫಾರ್ ಸಕ್ಸಸ್ ಅನ್ನೋದು 2 ಆಬ್ಜೆಕ್ಟ್ ಅಲ್ಲಿ ಕೊಡುತ್ತೆ. ಒಂದು ಟೈಮ್ ಅನಾಲಿಸಿಸ್ ಅಂತ ಕರಿತೀವಿ, ಇನ್ನೊಂದು ಪ್ರೈಸ್ ಅಥವಾ ಲೆವೆಲ್ ಬೇಸ್ಡ್ ಅಂತ ಕರಿತೀವಿ. ಈ ಎರಡು ಕಾನ್ಸೆಪ್ಟ್ ಅಲ್ಲೇ ನಾವು ಯುನಿಕ್ ವೆಲ್ ಟ್ರೇಡ್ ಫಾರ್ ಸಕ್ಸಸ್ ಅನ್ನೋ ಕಡೆಯಿಂದ ಕೆಲವೊಂದು ಡಿಸ್ಕಸ್ ಮಾಡಿದ್ವಿ. ಹಾಗಾಗಿ ಆ ಒಂದು ಲಾಸ್ಟ್ 1 ವೀಕ್ ಅಲ್ಲಿ ಯಾರು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿದಿರಾ, ವಿಡಿಯೋ ನೋಡಿದಿರಾ, ನಿಮ್ಗೆ ಅರ್ಥ ಆಗ್ತಾ ಇರುತ್ತೆ ಏನ್ ಡಿಸ್ಕಸ್ ಮಾಡಿರ್ತೀವಿ ಅಂತ. ಅದರ ಒಂದು ಪರ್ಫಾರ್ಮೆನ್ಸ್ ರಿಸಲ್ಟ್ ನೋಡೋದಾದ್ರೆ 21st ಇಂದ 25th ಜುಲೈಯಲ್ಲಿ ಏನ್ ಮಾರ್ಕೆಟ್ ಟೈಮ್ ಬೇಸ್ ಮೇಲೆ ನೋಡೋದಾದ್ರೆ ನಿಫ್ಟಿಯಲ್ಲಿ ಅರೌಂಡ್ 73 ಪಾಯಿಂಟ್ಸ್ ವರೆಗೂ ಮಾತ್ರ ಗೇನ್ ಅಂತ ಬಂದಿದೆ. ಇನ್ನು ಮಾರ್ಕೆಟ್ ಅಲ್ಲಿ ಲೈವ್ ಸೆಷನ್, ಇವಾಗ ತಾನೇ ಹೇಳಿದ್ರೆ ಮೆಂಟರ್ಶಿಪ್ ಅಥವಾ ಲೈವ್ ಟ್ರೇಡಿಂಗ್ ನಮ್ಮ ಫಾಲೋವರ್ಸ್ ಯಾರಿದ್ದಾರೆ ಅವ್ರಿಗೆ ಕೆಲವೊಂದು ಎಜುಕೇಶನ್ ಮತ್ತೆ ಟ್ರೇಡಿಂಗ್ ಪರ್ಪಸ್ಗೆ ನಾವು ಸಪೋರ್ಟ್ ಮಾಡಬೇಕಾದ್ರೆ ಲೈವ್ ಸೆಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನೋಡಿ, ಅವ್ರಿಗೆ ಎವ್ರಿ ಡೇ ಲೈವ್ ಸೆಷನ್ ಇದೆಯಾ. 21st ಅರೌಂಡ್ 2,250, ಹಾಗೆ 22nd, 23rd, 24th, 25th ಎವ್ರಿ ಡೇ ಒಂದು ಲೈವ್ ಸೆಷನ್ ಅಲ್ಲಿ ಒಂದು ಸ್ಮಾಲ್ ಟ್ರೇಡ್ ನ ಹೇಗೆ ಮಾಡಬೇಕು, ಎಲ್ಲಿ ಎಂಟ್ರಿ ತಗೊಳ್ಬೇಕು, ಎಲ್ಲಿ ಎಕ್ಸಿಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಒಂದು ಸ್ಮಾಲ್ ಪ್ರಾಫಿಟ್ ಓವರ್ ಆಲ್ ದ ಮಾರ್ಕೆಟ್ ಅಲ್ಲಿ ಲೈವ್ ಮತ್ತೆ ನಮ್ಮ ಒಂದು ಸಪೋರ್ಟ್ ನ ತಗೊಂಡು ವಾಟ್ಸ್ಆಪ್ ಅಲ್ಲಿ ಮಾಡಿದಂತವ್ರಿಗೆ ಪರ್ ಪ್ಲಾಟ್ ಗೆ ಇಲ್ಲಿ ನೋಡ್ತಾ ಇದ್ರಲ್ಲ, ದಿಸ್ ದ ಬೆನಿಫಿಟ್ ಅಂತ ಹೇಳ್ಬೋದು ಮಾರ್ಕೆಟ್ ಅಲ್ಲಿ ಯಾರು ಅನಾಲಿಸಿಸ್ ಮಾಡಿದ್ರೆ. ರೈಟ್, ಸೆಕೆಂಡ್ ನೋಡೋದಾದ್ರೆ ಇನ್ನು ಯೂಟ್ಯೂಬ್ ಪ್ರತಿಯೊಬ್ರು ಲೈವ್ ಸೆಷನ್ ಮತ್ತೆ ಮೆಂಟರ್ಶಿಪ್ ಅಲ್ಲಿ ಯಾರೆಲ್ಲ ಇಲ್ಲ, ಅಟ್ಲೀಸ್ಟ್ ಎವ್ರಿ ಡೇ ನನ್ನ ಯೂಟ್ಯೂಬ್ ಅಂತೂ ನೋಡ್ತಾ ಇದ್ರೆ ನಮ್ಮ ಚಾನಲ್ ಅಲ್ಲಿ ಪೋಸ್ಟ್ ಮಾಡ್ತಾ ಇರೋದು. ಆ ಒಂದು ಎಜುಕೇಶನಲ್ ವಿಡಿಯೋದಲ್ಲಿ ಕೆಲವೊಂದು ಸ್ಟಾಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಟೈಮ್ ಬಗ್ಗೆ ಡಿಸ್ಕಸ್ ಮಾಡಿರ್ತೀವಿ. ಆ ರೀತಿ ನಾವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಎಸ್, ಮಾರ್ಕೆಟ್ ಅಲ್ಲಿ ಕೆಲವೊಬ್ರು ಕೇಳ್ತಾ ಇರ್ತಾರೆ 80 to 100% ನಾವು ಎನ್ಕ್ಯಾಶ್ ಮಾಡ್ಕೊಳ್ಬೋದಾ ಅವಕಾಶನ ಅಂದ್ರೆ ಯಾರು 100% ಮಾಡಕ್ಕಾಗಲ್ಲ. ಅಟ್ಲೀಸ್ಟ್ ನೀವು ನೋಡ್ತಾ ಇದ್ದೀರಾ 90% ವರ್ಗಂತೂ ನೀವು ಎನ್ಕ್ಯಾಶ್ ಮಾಡ್ಕೊಳ್ಬಹುದು. ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾವು ಕೊಟ್ಟಂತ ಲೆವೆಲ್ಸ್ ಗಿಂತ ಟೈಮಿಂಗ್ಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಕೆಲವೊಂದು ಸ್ಟಾಕ್ಸ್, ಎವ್ರಿ ಡೇ 3 ಸ್ಟಾಕ್ಸ್ ಅಂತೂ ತೋರಿಸ್ತಾ ಇರ್ತೀವಿ ಏನಾಗುತ್ತೆ ಅಂತ, ಯಾವ ಟೈಮ್ ಅಲ್ಲಿ ಯಾವ ಲೆವೆಲ್ಸ್ ಅಲ್ಲಿ ಅದು ರಿಸಲ್ಟ್ ನ ನೋಡಬಹುದು. ಹಾಗಾದ್ರೆ ಬನ್ನಿ ರಿಸಲ್ಟ್ ನೋಡಿದ್ರಿ. ಯಾವಾಗಲೂ ರಿಸಲ್ಟ್ ನಾನು ಮಾಡೋಕ್ಕಿಂತ ಮುಂಚೆ, ರಿಸಲ್ಟ್ ತಗೊಳಕ್ಕಿಂತ ಮುಂಚೆ ಕೆಲವೊಬ್ರಿಗೆ ಅನ್ನಿಸ್ತಾ ಇರುತ್ತೆ ಹೇಗೆ ಅದನ್ನ ತಗೊಳ್ಳೋದು ಅಂತ. ಫಸ್ಟ್ ನಾವೇನ್ ಮಾಡ್ಬೇಕು, ಪ್ರಿಪೇರ್ಡ್ ಆಗ್ಬೇಕು. ಏನು, ಒಂದು ಟೈಮ್ ನ ಪ್ರಿಪೇರ್ಡ್ ಆಗಿರ್ಬೇಕು, ಇಲ್ಲ ಲೆವೆಲ್ಸ್ ನ ಪ್ರಿಪೇರ್ಡ್ ಆಗಿರ್ಬೇಕು. ಹಾಗಾದ್ರೆ ಯಾವ ರೀತಿ ಅಂತ ನೋಡೋಣ. 21st ಜುಲೈ ಮಾರ್ಕೆಟ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ನಾವೇನ್ ಡಿಸಿಷನ್ ತಗೊಂಡಿರ್ಬೇಕು, ನಿಫ್ಟಿ, ಬ್ಯಾಂಕ್ ನಿಫ್ಟಿ ಜೊತೆಗೆ ಯಾವ ಸ್ಕ್ರಿಪ್ಟ್ ಅಂತ ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಬೇಕು. ಮಾರ್ಕೆಟ್ ಅಲ್ಲಿ ಸುಮಾರು 180 ಇಂದ 200 ಸ್ಟಾಕ್ ಇರುತ್ತೆ. ನಾನು ಯಾವ ಸ್ಟಾಕ್ ನ ಪಿಕ್ ಮಾಡ್ಕೊಳ್ತೀನಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಇವತ್ತು ನೀವು ನೋಡೋದಾದ್ರೆ ಎಷ್ಟೋ ಜನ ಟ್ರೇಡರ್ಸ್ಗೆ ವಾಟ್ ನೆಕ್ಸ್ಟ್, ನಾಳೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅನಾಲಿಸಿಸ್ ಅಲ್ಲಿ ತುಂಬಾ ಕಡಿಮೆ ಇರ್ತಾರೆ. ಹಾಗಾಗಿ ಏನ್ ಮಾಡ್ತಾರೆ, ಪ್ರಡಿಕ್ಷನ್ ಅಲ್ಲಿ ಇರ್ತಾರೆ. ಲಾಸ್ಟ್ ವೀಕ್ ಮೇಲೋಯ್ತು, ಈ ವೀಕು ಮೇಲೋಗ್ಬೋದು, ಲಾಸ್ಟ್ ಮಂತ್ ಅಪ್ ಆಯ್ತು, ಈ ಮಂತ್ ಅಪ್ ಆಗ್ಬೋದು ಸರ್ಟನ್ ಲೆವೆಲ್ಸ್ ಇಂದ. ಇದನ್ನ ಪ್ರಡಿಕ್ಷನ್ ಅಂತ ಕರಿತೀವಿ. ಹಾಗಲ್ಲ, ಮಾರ್ಕೆಟ್ ಒಂದು ಕರೆಂಟ್ ಪಾಯಿಂಟ್ ಇಂದ ಎಷ್ಟು ದೂರ ಹೋಗುತ್ತೆ, ರಿವರ್ಸ್ ಆದ್ರೆ ಎಷ್ಟು ದೂರದಲ್ಲಿ ನಾವು ಎಕ್ಸಿಟ್ ಮಾಡಬೇಕು, ಪ್ರಾಫಿಟ್ ಏನ್ ಬರ್ಬೋದು, ಲಾಸ್ ಏನಾಗುತ್ತೆ, ಇದೆಲ್ಲ ತಿಳ್ಕೊಂಡಿರ್ಬೇಕು. ಇನ್ವೆಸ್ಟ್ ಏನಾಗುತ್ತೆ ಅನ್ನೋದ ಅನಾಲಿಸಿಸ್ ಅಂತ ಕರಿತೀವಿ. ಪ್ರಿಡಿಕ್ಷನ್ ಇಸ್ ಎ ಜಸ್ಟ್ ಅಸಂಪ್ಷನ್. ಓಕೆ, ಅನಾಲಿಸಿಸ್ ಇಟ್ ಲೀಸ್ ರಿಸ್ಕ್ ರಿವಾರ್ಡ್ ಟಾರ್ಗೆಟ್ ಇನ್ವಾಲ್ವ್ ಆಗಿರುವಂತದ್ದು. ಇವಾಗ ನಾವು 21st ಗೆ ಕೆಲವೊಂದು ಸ್ಟಾಕ್ಸ್ ನ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದೀವಿ. 22nd ಗೆ ಏಷ್ಯನ್ ಪೇಂಟ್, ಡಿವಿಸ್, ಡಿಮಾರ್ಟ್, ಹಾಗೆ 23rd ಗೆ SCL ಟೆಕ್, ಏಷ್ಯನ್ ಪೇಂಟ್, AU ಬ್ಯಾಂಕ್. ಇನ್ನು 24th ಗೆ HDFC ಬ್ಯಾಂಕ್, ರಿಲಯನ್ಸ್, ಹಿಂದೂಸ್ತಾನ್ ಯೂನಿಲಿವರ್, ಹಾಗೆ 25th ಗೆ L&T, ರಿಲಯನ್ಸ್, ಬಿರ್ಲಾಸಾಫ್ಟ್. ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ಆಗಿರೋದ್ರಿಂದ ಎವ್ರಿ ಡೇ ಅದರ ಅನಾಲಿಸಿಸ್, ಅದರ ಪಾರ್ಟಿಸಿಪೇಷನ್ ಹೇಗೆ ಏನು ಅನ್ನೋದ್ರ ಬಗ್ಗೆ ಇಟ್ಸ್ ಎ ಕಾಮನ್ ಆಗಿರುತ್ತೆ. ಇನ್ನು ನೋಡೋಣ. ಹಾಗಾದ್ರೆ ಇನ್ಫಾರ್ಮೇಶನ್ ತಗೊಂಡಿದ್ವಿ, ಯೂಟ್ಯೂಬ್ ಅಲ್ಲೂ ಪೋಸ್ಟ್ ಮಾಡಿರ್ತೀವಿ, ನೀವು ನೋಡ್ಕೊಳ್ಬಹುದು. ಅದರ ಆಕ್ಷನ್ ಪ್ಲಾನ್ ತಗೊಂಡಾಗ ಏನಾಗಿರ್ಬೋದು, ಹೇಗೆ ಅನ್ನೋದನ್ನ ನೋಡೋಣ. ವೆರಿ ಸಿಂಪಲ್. 21st ಜುಲೈಯಲ್ಲಿ ನಾವು ನೋಡೋದಾದ್ರೆ 21st ಜುಲೈಯಲ್ಲಿ ಕೆಲವೊಂದು ಸ್ಕ್ರಿಪ್ಟ್ ನ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಹಾಗೆ ಟೈಟಾನ್, ಏರ್ಟೆಲ್ ಏನಾಗಿದೆ ಅಂತ ನೋಡೋಣ. ನೋಡಿ, ಮಾರ್ಕೆಟ್ ಅಲ್ಲಿ ನಮ್ಮ ಒಂದು ರೇಂಜ್, ಇಲ್ಲಿ ಏನ್ ಬ್ಲೂ ಲೈನ್ ಕಾಣಿಸ್ತಾ ಇದೆ, ಇದು ನಮ್ಮ ರೇಂಜ್ ಅಂತ ಕರಿತೀವಿ, ಸೈಡ್ ವೇಸ್ ರೇಂಜ್. ಒಂದು ಸರಿ ಮಾರ್ಕೆಟ್ 24,940 ನ ಬ್ರೇಕ್ ಮಾಡಿದಾಗ ಮಂಡೇ ಆಲ್ಮೋಸ್ಟ್ ನೋಡಿ ಒಂದು ಬಿಗ್ ಶೂಟ್ ಅಪ್ ಆಗಿದೆ. ಎಲ್ಲಿವರೆಗೂ 25,000
120 ವರೆಗೂ ನಾವು ಏನ್ ಡಿಸ್ಕಸ್ ಮಾಡಿದ್ವಿ ವಿಡಿಯೋದಲ್ಲಿ, ಆದ್ರೆ ಮಾರ್ಕೆಟ್ 25,110 ವರೆಗೂ ಒಂದು ಬಿಗ್ ಮೂಮೆಂಟಮ್ ನ ಕೊಟ್ಟಿದೆ. ನೀವು ನೋಡ್ತಾ ಇರಬಹುದು ಈ ಪಾಯಿಂಟ್ ಬ್ರೇಕ್ ಆದಾಗ ಇದನ್ನ ಲೆವೆಲ್ಸ್ ಟ್ರೇಡಿಂಗ್ ಅಂತ ಕರಿತೀವಿ. ಈಗ ಇದಕ್ಕೆ ಬ್ರೇಕ್ ಯಾವಾಗ ಮಾರ್ಕೆಟ್ ಅಲ್ಲಿ ಅಪ್ ಟ್ರೆಂಡ್ ಗೆ ಅಂದ್ರೆ 11:15 ಆದ್ಮೇಲೆ ಮಾರ್ಕೆಟ್ ಏನಾಯ್ತು, ಐದರ್ ರಿವರ್ಸ್ ಆಯ್ತು. 11:15 ಆದ್ಮೇಲೆ ಮಾರ್ಕೆಟ್ ಅಲ್ಲಿ ಮೂಮೆಂಟಮ್ ಕೊಟ್ಟಿಲ್ಲ, ಅದೇ ನಮ್ಮ ಟೈಮ್ ನ ಕಂಟ್ರೋಲ್ ಮಾಡುತ್ತೆ. ಸೊ ಟೈಮ್ ಅನ್ನೋದು ಅದಕ್ಕೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಸೆಕೆಂಡ್ ನಾವು ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿ ಮಾರ್ಕೆಟ್ ಅಲ್ಲಿ ಯಾವಾಗ ಒಂದು ಸಪೋರ್ಟ್ ನ ಬ್ರೇಕ್ ಮಾಡ್ತು ಮಾರ್ಕೆಟ್ 56,450 ಅಲ್ಲಿಂದ ಒಂದು ಗುಡ್ ಮೂಮೆಂಟಮ್ ಕೊಡ್ತು. ಮಾರ್ಕೆಟ್ ಅಲ್ಲಿ ಯಾವಾಗ ಟ್ರೆಂಡ್ ಎಂಡ್ ಆಯ್ತು ಅಂದ್ರೆ 250 ಅಂತ ಹೇಳ್ತೀವಿ. ಇಲ್ಲಿದೆ ನೋಡಿ, ಇದಾದ್ಮೇಲೆ ಟ್ರೇಡ್ ಮಾಡಬಾರ್ದು ಅಂತ ನಮ್ಗೆ ಟೈಮ್ ತೋರಿಸ್ತಾ ಇದೆ ಬ್ಯಾಂಕ್ ನಿಫ್ಟಿ. ಇನ್ನು ಕೆಲವೊಂದು ಸ್ಕ್ರಿಪ್ಟ್ ನಾವು ನೋಡೋದಾದ್ರೆ ಏರ್ಟೆಲ್, ಕೆಲವರು ಎಮೋಷನಲಿ ಟ್ರೇಡ್ ನ ಮಾಡ್ಬಿಡ್ತಾರೆ. ಎಮೋಷನಲಿ ನೋಡಿ, ಮಾರ್ನಿಂಗ್ ಇಂದ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ, ತಗೊಂಡಿರ್ತಾರೆ. 10:05 ಏನಾಗ್ತಾ ಇದೆ, ಮಾರ್ಕೆಟ್ ವೆಯ್ಟ್ ಮಾಡಿ ಅಂತ ಇದೆ. ಐದರ್ ಕೆಳಗಡೆ ಬಿದ್ದಿದೆ ಅಂತಲ್ಲ, ಮೇಲೂ ಹೋಗ್ಬೋದು. ಈ ಕ್ಯಾಂಡಲ್ ರೆಫರೆನ್ಸ್ ಇಟ್ಕೊಂಡು ಹೋಲ್ಡೇ ಕಂಟ್ರೋಲ್ ಮಾಡುತ್ತೆ ಅನ್ನೋದು ಸಿಂಪಲ್ ಟೆಕ್ನಿಕ್. ಮಾರ್ಕೆಟ್ ಅಲ್ಲಿ ಭಾರತೀಯ ಏರ್ಟೆಲ್ ಅವತ್ತೇನಾಗಿದೆ, ಯಾರು ಓಪನಿಂಗ್ ಅಲ್ಲಿ ಅಪ್ ಟ್ರೆಂಡ್ ಅಂತ ತಗೊಂಡ್ರು, ಇವೆಂದು ನಿಫ್ಟಿ ಕ್ಲಿಯರ್ ಆಗಿ ಅಪ್ ಇದ್ರು, ಬ್ಯಾಂಕ್ ನಿಫ್ಟಿ ಇದ್ರು. ಭಾರತೀಯ ಏರ್ಟೆಲ್ ಈ ಕ್ಯಾಂಡಲ್ ಆದ್ಮೇಲೆ ಏನಾಯ್ತು, ರಿವರ್ಸ್ ಆಯ್ತು. ಎಕ್ಸಾಕ್ಟ್ ಅದೇ ಕ್ಯಾಂಡಲ್, ಅದಾದ್ಮೇಲೆ ಕ್ಯಾಂಡಲ್ ಪಾಸ್ ಆಗಿಲ್ಲ, ಕಾಣಿಸ್ತಾ ಇದೆಯಾ ಹೈ ಮೇಲೆ. ಸೊ ದಿಸ್ ಇಸ್ ಅ ಪಾಯಿಂಟ್. ಇದನ್ನ ಪವರ್ ಆಫ್ ಟೈಮ್ ಅಂತ ಕರಿತೀವಿ. ಟೈಮ್ ಎಷ್ಟು ಇಂಪಾರ್ಟೆಂಟ್ ಅಂತ ನಮಗ್ ಗೊತ್ತಾಗ್ತಾ ಇರುತ್ತೆ, ನೋಡ್ತಾ ಇರ್ತೀರಾ. ಜೊತೆಗೆ ಇವತ್ತು ಟೈಟಾನ್ ಕಂಪನಿ 21 ನೀವು ನೋಡೋದಾದ್ರೆ 12 ಕಾಲಿಂದ ಮಾರ್ಕೆಟ್ ನೋಡಿ, ಈ ಒಂದು ಕ್ಯಾಂಡಲ್ ರಿಸ್ಕ್ ಅಲ್ಲಿ ಒಂದು ಗುಡ್ ಮೂಮೆಂಟಮ್ ನ ಕೊಟ್ಟಿದೆ. ಆ ಟೈಮ್ ಬರೋವರೆಗೂ ಮಾರ್ಕೆಟ್ ಏನಾಯ್ತು, ಕರೆಕ್ಟ್ ಫ್ಲಾಟ್ ಇತ್ತು. ಆ ಟೈಮ್ ಬಂದ್ಮೇಲೆ ಮಾರ್ಕೆಟ್ ಅಲ್ಲಿ ನೋಡಿ ಗುಡ್ ಮೂಮೆಂಟಮ್ ಬರ್ತಾ ಇದೆ. ಇದು ಒನ್ ಡೇ ಅಂತಲ್ಲ, 22 ಜುಲೈ ಏನಾಯ್ತು ಅಂತ ನೋಡೋಣ. 22 ಜುಲೈಲು ನಮ್ಮ ಲೆವೆಲ್ಸ್ ಲೈನ್ ಏನ್ ಹಾಕಿದೀನಿ ನೋಡಿ, ಮೇಂಟೈನ್ ಆಗ್ತಾ ಇದೆ 22 ಜುಲೈ. ಜೊತೆಗೆ 22 ಜುಲೈ ಅನ್ನೋದು ಸೆನ್ಸೆಕ್ಸ್ ಗೆ ಎಕ್ಸ್ಪೈರಿ ಆಗಿರೋದ್ರಿಂದ ಅದಕ್ಕೂ ಸಹ ಒಂದು ಲೆವೆಲ್ಸ್ ನ ಮತ್ತೆ ಎಲ್ಲಿ ಕಾಲು ಪುಟ್ ನ ಮಾಡಬೇಕು ಅಂತ ಒಂದು ಡಿಸಿಷನ್ ನ ಮಾರ್ನಿಂಗ್ ಗೆ ತಗೊಂಡಿರೋದ್ರಿಂದ ಎಸ್, ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿರೋರು ಲೈವ್ ಸ್ಟೂಡೆಂಟ್, ಅವರಿಗೆ 40 ರೂಪೀಸ್ ಇನ್ವೆಸ್ಟ್ಮೆಂಟ್ ಗೆ 80 ರೂಪೀಸ್ ವರೆಗೂ ರಿಟರ್ನ್ ಬಂತು. ಅಂದ್ರೆ ಆಲ್ಮೋಸ್ಟ್ ಕ್ಯಾಪಿಟಲ್ 2 ಟೈಮ್ 1 ಟೈಮ್ ಡಬಲ್ ಆಯ್ತು ಅಂತ ಹೇಳ್ಬೋದು. ಇನ್ನು ಆ ಸೇಮ್ ಡೇ 22 ಅಲ್ಲಿ ಡಿವಿಸ್ ಲ್ಯಾಬ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬನ್ನಿ. ಡಿವಿಸ್ ಲ್ಯಾಬ್ ಅದರ ಸೇಮ್ ಟೈಮ್ ಡಿಮಾರ್ಟ್ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಮಾರ್ಕೆಟ್ ಅಲ್ಲಿ ಎಲ್ಲಿ ಡೈರೆಕ್ಷನ್ ಗೊತ್ತಾಗ್ತಾ ಇರಲಿಲ್ಲ, ಡಿಮಾರ್ಟ್ ಸಪೋರ್ಟು ಇತ್ತು, ನಮ್ಮ ರೇಂಜ್ ಸ್ಟಾರ್ಟ್ ಆಗಿದೆ ಸೈಡ್ ವೇಸ್ ರೇಂಜ್, ಜೊತೆಗೆ ಟೈಮ್ ಇದ್ದಿದ್ರಿಂದ ಎಷ್ಟು ಬಿಗ್ ಮೂಮೆಂಟ್ ನೋಡಿ ಎಕ್ಸಾಕ್ಟ್ ಪಾಯಿಂಟ್ ವರೆಗೂ ಮೂವ್ ಆಗಿದೆ. ಜಸ್ಟ್ ನಿಮ್ಮ ಎಂಟ್ರಿ ಇಲ್ಲ ಆಗಿದ್ರೆ ನಿಮ್ಮ ಎಕ್ಸಿಟಿವ್ ಬಾಕ್ಸ್ ಕೆಳಗಡೆ ಆಗಿರೋದ್ರಿಂದ ಹೋಲ್ಡ್ ನೀವೇನ್ ಮಾಡ್ಬೋದಾಗಿತ್ತು, ಹೋಲ್ಡ್ ಮಾಡುವಂತ ಅವಕಾಶ ಇತ್ತು ಡಿಮಾರ್ಟ್ ಅಲ್ಲಿ. ಇದು 22 ಆದ್ರೆ ಇನ್ನು 23rd ನಾನ್ ಟ್ರೇಡಿಂಗ್ ಡೇ, ಅವತ್ತು ಮಾರ್ಕೆಟ್ ಅಲ್ಲಿ ನಾವು ಮಾರ್ನಿಂಗ್ ಅಲ್ಲೇ ವೆರಿ ಕ್ಲಾರಿಟಿ ಕೊಡ್ತಾ ಇತ್ತು ಮಾರ್ಕೆಟ್ ಕಂಪ್ಲೀಟ್ ಅಪ್ ಟ್ರೆಂಡ್ ಅಂತ. ಕರೆಕ್ಟ್, ಕಂಪ್ಲೀಟ್ 11:45 ಗೆ ಬ್ಯಾಂಕ್ ನಿಫ್ಟಿ ಕನ್ಫರ್ಮ್ ಕೊಟ್ಟಿದೆ ಲೆವೆಲ್ ಮತ್ತೆ. ಸೊ ಟೈಮ್ ನೋಡಿ, ಈ ಸ್ಮಾಲ್ ರಿಸ್ಕ್ ಅಷ್ಟೇ ತಗೊಳ್ಬೇಕು, ಈ ಸ್ಮಾಲ್ ರಿಸ್ಕ್ ಅಷ್ಟೇ ನಮ್ಮ ಟೈಮ್ ಕಾನ್ಸೆಪ್ಟ್ ಹೇಳ್ತಾ ಇರುತ್ತೆ. ಅದ್ರ ಬಿಟ್ಟು ನಾವು ಇನ್ನೇನು ತಗೊಳ್ಳಲ್ಲ. ಮಾರ್ಕೆಟ್ ಅಲ್ಲಿ ಯಾವ ಟೈಮ್ ತಗೊಳ್ಬೇಕು ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ, ಅಥವಾ ಈ ಸಪೋರ್ಟ್ ರೆಸಿಸ್ಟೆನ್ಸ್ ಗೊತ್ತಿದ್ರೆ ನೀವು ಟ್ರೇಡ್ ಮಾಡಕ್ಕಾಗತ್ತೆ. ನೀವು ನೋಡ್ತಾ ಇರುವಂತ ಸ್ಕ್ರೀನ್ಸ್ ಅಲ್ಲಿ ಪ್ರತಿಯೊಂದರಲ್ಲೂ ಒಂದು ಟೈಮ್ ನ ಪ್ರಾಪರ್ ಆಗಿ ಮೇಂಟೈನ್ ಮಾಡ್ತಾ ಇದೆ, ಜೊತೆಗೆ ಟೈಮ್ ಮತ್ತೆ ಲೆವೆಲ್ಸ್ ಎರಡನ್ನೂ ಪ್ರಾಪರ್ ಆಗಿ ಮಾರ್ಕೆಟ್ ಮೇಂಟೈನ್ ಮಾಡ್ತಾ ಇದೆ. ಇದು ನಮ್ಮ ಟೈಮ್ ಮತ್ತೆ ಪ್ರೈಸ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಇನ್ನು 24th ಜುಲೈಯಲ್ಲಿ ಯಾಕಷ್ಟು ಬಿಗ್ ಪ್ರಾಫಿಟ್ ಬಂತು ಅಂತ ನೋಡೋದಾದ್ರೆ, ನಿಫ್ಟಿಯಲ್ಲಿ ಅವತ್ತು ಎಕ್ಸ್ಪೈರಿ ಡೇ ಆಗಿತ್ತು, ಎಕ್ಸ್ಪೈರಿ ಡೇ. ಇನ್ನು ಆ ನಿಫ್ಟಿ ಎಕ್ಸ್ಪೈರಿ ಡೇಗೆ ಬಿಫೋರ್ ಪ್ರಿಪೇರ್ಡ್ ಆಗ್ಬೇಕಲ್ಲ. ಮಾರ್ಕೆಟ್ ಅಲ್ಲಿ ಅವತ್ತು ಕಂಪ್ಲೀಟ್ ಡೇ ಫಾಲ್ ಆಗಿರುತ್ತೆ, ಎಷ್ಟೋ ಜನ ನೋಡಿರ್ತೀರಾ. ಆದ್ರೆ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಮಾರ್ಕೆಟ್ ಫಾಲ್ ಆಗುತ್ತೆ ಗೊತ್ತು, ಕಂಪ್ಲೀಟ್ ಡೇ ನನಗೆ ಡೌನ್ ಇರುತ್ತೆ ಅಂತ ಹೇಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ನೋಡಿ, ನಮ್ಮ ಟೈಮು ಜೊತೆಗೆ ಮಾರ್ಕೆಟ್ ಅಲ್ಲಿ ಲೆವೆಲ್ಸ್ ಅಂತ ಕರಿತೀವಿ, ಈ ಲೆವೆಲ್ಸ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಂಪಲ್ ನೀವು ನೋಡೋದಾದ್ರೆ, ಮಾರ್ಕೆಟ್ ಅಲ್ಲಿ ಈ ಒಂದು ಸೈಡ್ ವೇಸ್ ನ ಮಾರ್ಕೆಟ್ ಅಲ್ಲೂ ಡ್ರಾಪ್ ಆಗಲಿಲ್ಲ, ಕಂಪ್ಲೀಟ್ ಫಾಲಿಂಗ್ ಆಗಿದ್ರಿಂದ ಆಸ್ ಪರ್ ಇನ್ಫಾರ್ಮೇಶನ್ ಯಾರೆಲ್ಲ ಎನ್ಕ್ಯಾಶ್ ಮಾಡ್ಕೊಂಡ್ರು ಸ್ಟ್ರಾಂಗ್ ಡೌನ್ ಟ್ರೆಂಡ್ ಇದ್ದಿದ್ರಿಂದ ಜೊತೆಗೆ ಮಾರ್ಕೆಟ್ ಅಲ್ಲಿ ಗುಡ್ ಪ್ರಾಫಿಟ್ ಮಾಡಕ್ಕಾಯ್ತು. ಅದಕ್ಕೆ ಅವತ್ತಿನ ದಿವಸ ಮಾರ್ಕೆಟ್ ಅಲ್ಲಿ ಗುಡ್ ಅರ್ನಿಂಗ್ಸ್ ಆಗಿದೆ. ಜುಲೈ 24 ನೀವು ನೋಡೋದಾದ್ರೆ ಪ್ರತಿಯೊಂದು ಕಂಪನೀಸ್ ಅಲ್ಲೂ ಲೆವೆಲ್ಸ್ ಮತ್ತೆ ಟೈಮ್ ಹೇಗೆ ವರ್ಕ್ ಆಗ್ತಾ ಇದೆ. ಇದು ಹಿಂದೂಸ್ತಾನ್ ಯೂನಿಲಿವರ್ July 24. ಇನ್ನು ಮಾರ್ಕೆಟ್ ಅಲ್ಲಿ July 24 ನಿಫ್ಟಿ ಚಾರ್ಟ್ ನಾವು ನೋಡ್ತಾ ಇದ್ದೀವಿ. ನಿಫ್ಟಿ ಚಾರ್ಟ್ ಆಸ್ ಪರ್ ಲೆವೆಲ್ಸ್ ಅಲ್ಲಿ ನಾವು ತಗೊಂಡಿದ್ರೆ ಅರೌಂಡ್ ಮಾರ್ಕೆಟ್ ಅಲ್ಲಿ 20 ರೂಪೀಸ್ ಇಂದ 145 ವರೆಗೂ ಮೂವ್ ಆಗಿತ್ತು. ಆ ಒಂದು ಪಾಯಿಂಟ್ ಅಲ್ಲೇ ಗುಡ್ ಪ್ರಾಫಿಟ್ ನ ಎನ್ಕ್ಯಾಶ್ ಮಾಡ್ಕೊಂಡಿದ್ದಾರೆ. ಇನ್ನು 25th ಜುಲೈ ನೋಡಿದ್ರೆ ಎಸ್, ಒನ್ ಮೋರ್ ಡೌನ್ ಡೇ, ಮಾರ್ಕೆಟ್ ಡೌನ್ ಆಗಿದೆ. ಅಗೇನ್ ನಮ್ಮ ಲೆವೆಲ್ಸ್ ಎಲ್ಲ ನೋಡಿ, ಬ್ಯಾಂಕ್ ನಿಫ್ಟಿ ನೋಡಿ ಆ ಲೆವೆಲ್ಸ್ ನ ಬ್ರೇಕ್ ಆಗಿದೆ. 25,000 ಏನೋ ಒಂದು ಸಪೋರ್ಟ್ ಕೊಟ್ಟಿದ್ವಿ, ಅದು ಓಪನ್ ಆಗಿದ ತಕ್ಷಣ ಡ್ರಾಪ್ ಆಗಿ ಅಲ್ಲಿಂದ ನಮ್ಮ ಎಲ್ಲಾ ಟಾರ್ಗೆಟ್ ನ ಬಂತು. ಮಾರ್ಕೆಟ್ 24,780 ಅಂತ ತಗೊಂಡಿದ್ವಿ, ಆದ್ರೆ 24,800 ಹತ್ರ ಮಾರ್ಕೆಟ್ ರಿವರ್ಸ್ ಆಗಿ ಆಲ್ಮೋಸ್ಟ್ ಕ್ಲೋಸಿಂಗ್ ಅಲ್ಲೇ ಬಂದಿದೆ. ಇನ್ನು ಬ್ಯಾಂಕ್ ನಿಫ್ಟಿ ನೋಡಿ ವೆರಿ ಕ್ಲಾರಿಟಿಯಾಗಿ ಮಾರ್ಕೆಟ್ ಬಿದ್ದಿದೆ. ಈಗ ನಾವು ಅನ್ಕೊಳ್ತೀವಿ ಮಾರ್ಕೆಟ್ ಅಲ್ಲಿ ಎಸ್, ಮಾರ್ಕೆಟ್ ಅಲ್ಲಿ ಯಾವಾಗ ಎಂಡ್ ಆಗುತ್ತೆ ಈ ಟ್ರೆಂಡ್ ಅನ್ನೋದಾದ್ರೆ 140ಗೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮಾರ್ಕೆಟ್
ಈ 140 ಆದ್ಮೇಲೆ ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿಯ ಟ್ರೇಡ್ ಆಗಿಲ್ಲ, ಅಲ್ಲೇ ನಿಮ್ಗೆ ಕ್ಲಿಯರ್ ಆಗ್ಬಿಡುತ್ತೆ. ಮಾರ್ಕೆಟ್ ರಿವರ್ಸ್ ಆಗ್ಬೇಕಂದ್ರೆ ಟ್ರೆಂಡ್ ಕಂಟಿನ್ಯೂ ಆಗ್ಬೇಕಾದ್ರೆ 140 ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ರಿಲಯನ್ಸ್ ಕಂಪನಿ ನೋಡ್ತಾ ಇದ್ದೀರಾ, ರಿಲಯನ್ಸ್ ಹಾಗೆ ಬಿ ಸಾಫ್ಟ್ LNT ನಾವು ಪ್ಲಾನ್ ಮಾಡ್ಕೊಂಡಿದ್ವಿ ಅದೇ ರೀತಿ. ಹಾಗಾದ್ರೆ ಇಲ್ಲಿವರೆಗೂ ನೋಡಿದ್ರಲ್ಲ, ಇಲ್ಲಿವರೆಗೂ ಇನ್ಫಾರ್ಮೇಶನ್ ತಗೊಂಡು ಆಕ್ಷನ್ ತಗೊಂಡಿದ್ರೆ ವಾಟ್ ಇಸ್ ದ ರಿಸಲ್ಟ್ ಅಂತ ನೋಡೋಣ ಎಲ್ಲಿ ಅಂತ. ಫಾರ್ ಎಕ್ಸಾಂಪಲ್ ಯಾರು ತಗೊಂಡ್ರು, ಹೇಗ್ ತಗೊಳ್ತಾರೆ ಅಂತ ಹೇಳಿದ್ರೆ, ಅವ್ರಿಗೆ ನಾವು ಕೆಲವೊಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ತಗೊಳ್ತಾರೆ. ಕೆಲವೊಬ್ರು ಯಾರು ನಮ್ ಜೊತೆ ನಮ್ಮನ್ನ ಪರಿಚಯ ಇದೆ, ನಮ್ ಜೊತೆ ಫಾಲೋ ಮಾಡ್ತಾ ಇದಾರೆ ಅವಾಗಿಂದ, ನಮ್ಮ ಯೂಟ್ಯೂಬ್ ಚಾನಲ್ ಆಗ್ಲಿ ನನ್ ಜೊತೆ ಪರ್ಸನಲ್ ಆಗಿದ್ದಾರೆ, ಸೊ ಕೋಚಿಂಗ್ ತಗೊಂಡು ನಮ್ ಜೊತೆ ಅಸೋಸಿಯೇಟ್ ಆಗಿದ್ದಾರೆ, ಅವರು ಮೆಂಟರ್ಶಿಪ್ ಅಂತ ಕರಿತೀವಿ. ಲೈವ್ ಮಾರ್ಕೆಟ್ ಅಲ್ಲಿ ಹಣ ಮಾಡುತ್ತೀವಿ, ಜೊತೆಗೆ ಹಣ ಮಾಡಿದ್ರ ಜೊತೆ ಹಣ ಕಳ್ಕೊಳ್ಳುವಂತ ಸಂದರ್ಭಗಳು ಇರುತ್ತೆ. ಆದ್ರೆ ಮಾರ್ಕೆಟ್ ಅಲ್ಲಿ ಹಣ ಮಾಡಿದಾಗ ಯಾಕೆ ಮಾಡಿದ್ರಿ ಅನ್ನೋದು ರೀಸನ್ ಗೊತ್ತಿರಬೇಕು. ಹಣ ಕಳ್ಕೊಂಡಾಗ ಯಾಕೆ ಕಳ್ಕೊಂಡೆ ಅನ್ನೋದು ನಮ್ಗೆ ಗೊತ್ತಿದ್ರೆ ಮುಂದೆ ಕಳ್ಕೊಳ್ದಿರ ಇರಕ್ಕಾಗತ್ತೆ. ಹಣ ಮಾಡಿದೀರಾ, ಯಾಕೆ ಮಾಡಿದಿರ ಅಂತ ತಿಳ್ಕೊಂಡ್ರೆ ನೀವು ಇಂಡಿಪೆಂಡೆಂಟ್ ಆಗಿ ನಾಳೆ ಮಾರ್ಕೆಟ್ ಅಲ್ಲಿ ಸ್ಮಾಲ್ ರಿಸ್ಕ್ ಅಲ್ಲಿ ಹಣ ಮಾಡಕ್ಕಾಗತ್ತೆ. ಅದೇ ನಮ್ಮ ಲೈವ್ ಸೆಷನ್ ಮತ್ತೆ ಮೆಂಟರ್ಶಿಪ್ ಸೆಷನ್ ಅಂತ ಕರಿತೀವಿ. ಅಲ್ಲಿಗೆ ನೀವು ಯಾವುದೇ ಒಂದು ಸ್ಟಾಕ್ ಮಾರ್ಕೆಟ್ ಬ್ಯಾಕ್ ಗ್ರೌಂಡ್ ಇಲ್ದಿರಾ, ಇದುವರೆಗೂ ಮಾರ್ಕೆಟ್ ಅಂದ್ರೆ ಏನಂತ ಗೊತ್ತೇ ಇಲ್ಲ, ಜಸ್ಟ್ ನಿಮ್ಗೆ ಗೊತ್ತಿರಬೇಕಾಗಿರೋದು ನಿಮ್ಮ ಹತ್ರ 100 ರೂಪಾಯಿ ಇದೆ ಅಂದ್ರೆ ಒಂದು ಬಿಸ್ನೆಸ್ ಮಾಡ್ತೀರಾ ಅಂದ್ರೆ ಅದಕ್ಕೆ 80 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ. 80 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದ್ರೆ 10 ರೂಪಾಯಿ ರಿಸ್ಕ್ ಇದೆ, ಅರ್ಥ ಆಗ್ತಿದೆ. ಪ್ರಾಫಿಟ್ ಆದ್ರೆ 20 ರೂಪಾಯಿ ಬರುತ್ತೆ. ಈ ಬೇಸಿಕ್ ನಾಲೆಡ್ಜ್ ಯಾರಿಗೆಲ್ಲ ಇದೆ, ಯಾರಿಗಿದೆ ಆ ರಿಸ್ಕ್ ಯಾರು ಧೈರ್ಯ ಇದೆ ಅವರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಂಟ್ರಿ ಆಗ್ಬೋದು. ಅದರ್ವೈಸ್ ಮಾಡಕ್ ಹೋಗ್ಬೇಡಿ. ಬೇಸಿಕ್ ನಾಲೆಡ್ಜ್ ಬೇಕು. ಅದನ್ನ ಬಿಟ್ಟು ಸ್ಟಾಕ್ ಮಾರ್ಕೆಟ್ ಅಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇರಬೇಕು, ಓದಿರ್ಬೇಕು, ನಾಲೆಡ್ಜ್ ಇರಬೇಕು, ಆ ರೀತಿ ಅಲ್ಲ. ಬೇಸಿಕ್ ಆಫ್ ಮಿನಿಮಮ್ ಏನ್ ಗೊತ್ತಿರಬೇಕು, ಬಿಸ್ನೆಸ್ ಅನಾಲಿಸಿಸ್ ಗೊತ್ತಿರಬೇಕು. ಸೊ ಅದನ್ನ ನೀವು ಮಾಡಬಹುದು. ಅದನ್ನೇ ನಮ್ಮ ಮೆಂಟರ್ಶಿಪ್ ಅಲ್ಲಿ ನೀವು ಟೀಚ್ ಮಾಡ್ತೀವಿ. ಇನ್ನು 21st ಅಲ್ಲಿ ಏನ್ ರಿಸಲ್ಟ್ ಬಂದಿದೆ ಅಂತ ನೋಡೋಣ. 21st ಅಲ್ಲಿ ಯಾರೆಲ್ಲ ಮಾಡಿದ್ದಾರೆ ನೋಡಿ, ಇದು 21st ಒನ್ ಡೇ ಒನ್ ಟ್ರೇಡರ್ 1785 ಮಾಡಿದ್ರೆ ಇನ್ನೊಬ್ರು 933, ಓಕೆ, ಒಬ್ರು 5055. ಇನ್ನು 22nd ನೋಡೋದಾದ್ರೆ ಯಾಕೆ ನೋಡ್ತಾ ಇದೀವಿ ಅಂದ್ರೆ ಎವ್ರಿ ಡೇ ಒಬ್ರು ಚಾಲೆಂಜ್ ಇರುತ್ತೆ, ಕನ್ಸಿಸ್ಟೆನ್ಸ್ ಹಣ ಮಾಡಕ್ಕಾಗುತ್ತಾ ಅಂತ. ನಮ್ಮ ಲೈವ್ ಸ್ಟೂಡೆಂಟ್ಸ್ ಏನ್ ಮಾಡಿದ್ದಾರೆ ಅಂತ ನೋಡಿ, ಎವ್ರಿ ಡೇ 21st ಆಯ್ತಾ, 22nd ನೋಡಿ 5055, 22nd ಅಲ್ಲಿ ಏನ್ ಅರ್ನಿಂಗ್ಸ್ ಇದೆ 2835, 7170 ಅದು ಅರ್ನಿಂಗ್ಸ್. ಜೊತೆಗೆ ಸ್ಟಾಕ್ಸ್ ಅಲ್ಲಿ ನೋಡೋದಾದ್ರೆ ಡಿಮಾರ್ಟ್ ಅಲ್ಲಿ 4047, ಇನ್ನೊಬ್ರು ಡಿಮಾರ್ಟ್ ಅಲ್ಲಿ 1875, ಕರೆಕ್ಟಾ. ಈ ರೀತಿ ಒಂದು ಪ್ರಾಫಿಟ್ ನ ಎವ್ರಿ ಡೇ ಲೈವ್ ಸೆಷನ್ ಅಲ್ಲಿ ತಗೊಳಕಾಗತ್ತೆ. ಇದು 23rd ಜುಲೈ. ಮಾರ್ಕೆಟ್ ಅಲ್ಲಿ ಅವಕಾಶ ಇದ್ರೆ ಇಲ್ಲ, ಎರಡೇ ಡಿಸಿಷನ್ ಇರುತ್ತೆ. ಕನ್ಫ್ಯೂಷನ್ ಅಲ್ಲಿ ಯಾವತ್ತು ಬಿಸ್ನೆಸ್ ಮಾಡಬಾರ್ದು. 23rd ಏನ್ ಮಾಡಿದ್ದಾರೆ ಪ್ರಾಫಿಟ್ ನೋಡಿ, 2687, 686, ಕರೆಕ್ಟಾ, 299 ಸ್ಮಾಲ್ ಪ್ರಾಫಿಟ್ ಆದ್ರೂ ಇಟ್ಸ್ ಎ ಗುಡ್ ಅಲ್ಲ. ಅವ್ರು ಧೈರ್ಯ ಮಾಡಿದ್ದಾರೆ ಮಾರ್ಕೆಟ್ ಅಲ್ಲಿ ಕಾನ್ಸೆಪ್ಟ್ ತಿಳ್ಕೊಂಡು. 1387 ಹಾಗೆ 4800. ಇದು 23rd ಆದ್ರೆ 24th, ಎಸ್ ನೀವೆಲ್ಲ ಎಕ್ಸಾಕ್ಟ್ ಆಗಿ ವೆಯ್ಟ್ ಮಾಡ್ತಾ ಇರಂಗೆ 24th ಬರ್ತಾ ಇದೆ ಮಾರ್ಕೆಟ್ ಅಲ್ಲಿ. ಫಸ್ಟ್ ಒಂದು ಸ್ಟೂಡೆಂಟ್ 6150 ಮಾಡಿದ್ರೆ, ಇನ್ನೊಬ್ರು 2272 ಮಾಡಿದ್ರು, ಇನ್ನೊಬ್ರು 3157 ಮಾಡಿದ್ರೆ, ಇನ್ನೊಬ್ರು 8460 rupees. ಹೈಯೆಸ್ಟ್ ಪ್ರಾಫಿಟ್ ಅಂದ್ರೆ ಒಬ್ರು ಸ್ಟೂಡೆಂಟ್, ಎಸ್ ಅವರು ಸ್ವಲ್ಪ ಕಾನ್ಫಿಡೆನ್ಸ್ ಆಗಿ ಧೈರ್ಯನೂ ಇರಬೇಕು. ಮಾರ್ಕೆಟ್ ಅಲ್ಲಿ ಸುಮ್ನೆ ಬರೋದಿಲ್ಲ. ನಾವು ನೋಡ್ತಾ ಇದೀವಿ ಅಂದ್ರೆ ಪ್ರತಿಯೊಂದಕ್ಕೂ ಬೇಸಿಕ್ ನಾಲೆಡ್ಜ್ ಬೇಕು ಅಂತ ಹೇಳಿದೆ. 100 ರೂಪಾಯಿ ಇದೆ ನಿಮ್ಮ ಹತ್ರ ಅಂದ್ರೆ ಬಿಸ್ನೆಸ್ಗೆ 80 ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ. ಇನ್ ಕೇಸ್ ಆ ಬಿಸ್ನೆಸ್ ಸಕ್ಸಸ್ ಆಯ್ತು ಅಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ 80 ರೂಪಾಯಿ ಇರೋದು 110 ರೂಪಾಯಿ ಆಗುತ್ತೆ. ಬಿಸ್ನೆಸ್ ಫೇಲ್ಯೂರ್ ಆಯ್ತು ಅಂದ್ರೆ 80 ರೂಪಾಯಿ ಇರೋದು ನಿಮ್ಗೆ 65 ರೂಪಾಯಿ ಆಗಿರುತ್ತೆ. ಈ ಮಿನಿಮಮ್ ಬೇಸಿಕ್ಸ್ ದುಡ್ಡಿನ ಬಗ್ಗೆ ತಿಳ್ಕೊಂಡಿದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಆ ಬೇಸಿಕ್ಸ್ ಗೊತ್ತಾಗಿಲ್ಲ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡೋದು ತುಂಬಾನೇ ಕಷ್ಟ. ಇದೇ ಬೇಸ್ ಅಂತ ಕರಿತೀವಿ. ಇನ್ನು ಮಾರ್ಕೆಟ್ ಅಲ್ಲಿ 25th ಫೈನಲ್ ಡೇ ಏನಾಯ್ತು ಅಂತ ನೋಡೋಣ. ಒಬ್ರು 2626 ಹಾಗೆ 1475, ಇನ್ನೊಬ್ರು 4200, ಇನ್ನು ಫೈನಲ್ ಆಗಿ 11160. ಹೈಯೆಸ್ಟ್ ಪ್ರಾಫಿಟ್ ನೋಡೋದಾದ್ರೆ ಎಸ್ 1,03,826. ಇದು ಲೈವ್ ಸೆಷನ್ ಮತ್ತೆ ನಮ್ಮ ಲೈವ್ ಪಾರ್ಟಿಸಿಪೆಂಟ್ಸ್ ಪ್ರಾಫಿಟ್ ಆಗಿದೆ. ಹಾಗಾದ್ರೆ ಕೆಲವ್ರಿಗೆ ಅನ್ನಿಸ್ತಾ ಇರುತ್ತೆ, ಈಗ ಗೊತ್ತಾಗ್ತಾ ಇದೆಯಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕನ್ಸಿಸ್ಟ್ ಆಗಿ ಹಣ ಮಾಡಕ್ಕಾಗತ್ತಾ? ಕನ್ಸಿಸ್ಟೆನ್ಸ್ ಆಗಿ ಅಂತ ಹೇಳಿದ್ರೆ ಎಸ್, ಪ್ರತಿ ದಿವಸ ಹಣ ಮಾಡಕ್ಕಾಗತ್ತಾ ಅಂದ್ರೆ ಗೊತ್ತಿಲ್ಲ. ಆದ್ರೆ ಮಿನಿಮಮ್ ರಿಸ್ಕ್ ನ ಯಾರು ತಗೊಳಕ್ ರೆಡಿ ಇದ್ದಾರೆ, ರೈಟ್ ಇನ್ಫಾರ್ಮೇಶನ್ ನ ರೈಟ್ ಆಕ್ಷನ್ ನ ಯಾರು ತಗೊಳಕ್ ರೆಡಿ ಇದ್ದಾರೆ, ಅವ್ರಿಗೆ ಮಾರ್ಕೆಟ್ ಕನ್ಸಿಸ್ಟೆನ್ಸ್ ಆಗಿ ಕೊಡಕ್ಕಾಗುತ್ತೆ. ಪ್ಲಸ್ ಮೈನಸ್ ಎರಡು ಇರುತ್ತೆ, 100% ಅನ್ನೋದು ಎಲ್ಲೂ ಇರಲ್ಲ. ಮಿನಿಮಮ್ ಲೋ ರಿಸ್ಕ್ ಅಲ್ಲಿ ಹೈ ಪ್ರಾಫಿಟ್ ನ ಹೇಗ್ ಮಾಡ್ಬೇಕು, ಜೊತೆಗೆ ನಮ್ಮ ಕಾನ್ಸೆಪ್ಟ್ ನೀವು ನೋಡಿದ್ರಿ ಲೆವೆಲ್ಸ್ ಅಲ್ಲಿ ಹೇಗ್ ಮಾಡ್ಬೇಕು, ಹಾಗೆ ಟೈಮ್ ಅನ್ನೋದು ಎಷ್ಟು ಸೇವ್ ಆಗುತ್ತೆ ಅಂದ್ರೆ ಗೋಲ್ಡ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಯಾವ ಒಂದು ಪಾಯಿಂಟ್ ಅಲ್ಲಿ ಕಂಟ್ರೋಲ್ ಆಗುತ್ತೆ ಅಂತ ತಿಳ್ಕೊಂಡು ಅಲ್ಲಿ ನಿಮ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ವೆರಿ ಈಸಿ ಆಗುತ್ತೆ. ಇನ್ನು ಈ ಒಂದು ವಿಷಯನ ಹೇಗೆ ತಿಳ್ಕೊಳ್ಬೇಕು, ನೀವು ಇದರಲ್ಲಿ ಪಾರ್ಟ್ ಆಫ್ ದ ಬಿಸ್ನೆಸ್ ಅಲ್ಲಿ ನೀವು ಆಗ್ಬೇಕಾ, ನೀವು ಪ್ರಾಫಿಟಬಲ್ ಟ್ರೇಡಿಂಗ್ ಜರ್ನಿನ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ರೆ ಎಸ್, ನಮ್ಮ ಒಂದು ಮೆಂಟರ್ಶಿಪ್ ಅಲ್ಲಿ ನಿಮ್ಗೆ ಆ ಒಂದು ಸೆಷನ್ ಇರುತ್ತೆ. ಅಲ್ಲಿ ನಿಮ್ಗೆ
ಒನ್ಸ್ ಮೆಂಟರ್ಶಿಪ್ ಕಂಪ್ಲೀಟ್ ಆಯ್ತು ಅಂದ್ರೆ ನೀವು ಎನಫ್ ಕಾನ್ಫಿಡೆನ್ಸ್ ತಗೊಳ್ಬಹುದು, ಲೈವ್ ಮಾರ್ಕೆಟ್ ಅಲ್ಲಿ ಡಿಸಿಷನ್ ಮಾಡಬಹುದು, ಹಾಗೆ ವೆರಿ ಗುಡ್ ಟ್ರೇಡಿಂಗ್ ಅಲ್ಲಿ ನೀವು ಒಂದು ಬೆಸ್ಟ್ ಸಿಗುತ್ತೆ ನಿಮ್ಗೆ, ರೈಟ್. ಇನ್ನು ಮಾರ್ಕೆಟ್ ಅಲ್ಲಿ ನೋಡಿ, ನಮ್ಮ ಒಂದು ಚಾನಲ್ ಯುನಿಕ್ ಇನ್ನು ಯಾರೆಲ್ಲ ನಮ್ಮ ಒಂದು ಚಾನೆಲ್ ಅಲ್ಲಿ ಜಾಯ್ನ್ ಆಗಬೇಕು ಅಂತಿದ್ದೀರಾ, ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ಈ ಒಂದು ಚಾನೆಲ್ ಅಲ್ಲಿ ನೀವು ನೋಡಬಹುದು. ಈ ಒಂದು ಚಾನೆಲ್ ಅಲ್ಲಿ ಎವ್ರಿಡೇ ನಿಮ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಎವ್ರಿಡೇ ಆ ಒಂದು ವಿಡಿಯೋದಲ್ಲಿ ನೀವು ಪ್ಲಾನ್ ಮಾಡ್ಕೊಳ್ಬಹುದು, ಹೇಗಿರುತ್ತೆ ಲೆವೆಲ್ಸ್, ಹೇಗೆ ಇನ್ಫಾರ್ಮೇಶನ್ ತಗೊಳ್ಬೇಕು, ಆಕ್ಷನ್ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಅಂತ. ಈ ಒಂದು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಮೋರ್ ಇನ್ಫಾರ್ಮೇಶನ್ ಅಂತ ಹೇಳ್ತಾ, ಇನ್ನು ಮಾರ್ಕೆಟ್ ಅಲ್ಲಿ ಇಲ್ಲಿವರೆಗೂ ಈ ಒಂದು ವೀಕ್ ನ ಅನಾಲಿಸಿಸ್ ನ ನೋಡಿದಿರಾ. ಕೆಲವರಿಗೆ ಎಕ್ಸೈಟ್ ಆಗಿರುತ್ತೆ, ಮಾರ್ಕೆಟ್ ಅಲ್ಲಿ ನಂಬರ್ ನೋಡಿದ ತಕ್ಷಣ ಎಲ್ಲರಿಗೂ ಎಕ್ಸೈಟ್ ಆಗುತ್ತೆ. ಆ ಎಕ್ಸೈಟ್ಮೆಂಟ್ ಅಲ್ಲೇ ನಿಮ್ಗೆ ಬರುವಂತದ್ದು ಮಾರ್ಕೆಟ್ಗೆ. ಆದ್ರೆ ಮಾರ್ಕೆಟ್ ಬರೋಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿರಬೇಕು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಷ್ಟು ಕ್ವಿಕ್ ಆಗಿ ಹಣ ಮಾಡ್ತೀವೋ ಅಷ್ಟು ಕ್ವಿಕ್ ಆಗಿ ರಿಸ್ಕ್ ಅನ್ನೋದು ಇರುತ್ತೆ. ಅದನ್ನ ನೀವು ಹೇಗೆ ಕಂಟ್ರೋಲ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಫೈನಾನ್ಷಿಯಲ್ ಲೆವೆಲ್ಸ್ ಚೇಂಜ್ ಆಗುತ್ತೆ ಅಂತ. ಹಾಗಾದ್ರೆ ಇಲ್ಲಿವರೆಗೂ ನಾವು ಒಂದು ವಿಡಿಯೋನ ನೋಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ಕಮಿಂಗ್ ವೀಕ್ಸ್ ಅಲ್ಲಿ ಮಾರ್ಕೆಟ್ ಏನಾಯ್ತು ಅನ್ನೋದ್ರ ಬಗ್ಗೆ ವಿಷಯ ತಿಳ್ಕೊಳ್ಬೇಕಾದ್ರೆ ನಮ್ಮ ಚಾನೆಲ್ ನ ಫಾಲೋ ಮಾಡಿ, ಹಾಗೆ ಅದನ್ನ ಆಕ್ಷನ್ ಪ್ಲಾನ್ ಆಗಿ ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್, ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ನ ಲಿಂಕ್ ಇರುತ್ತೆ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಲ್ಲಿ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಅಲ್ಲಿಂದ ನೀವು ಲೈವ್ ಆಕ್ಷನ್ ಹೇಗಿರುತ್ತೆ, ಲೈವ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳಕ್ಕಾಗತ್ತೆ.